Kenapa tak tidur lagi, ha? ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಸುದ್ದಿಗಳು ನೋಟಿಫಿಕೇಶನ್ ಬರುತ್ತೆ, ನೀವು ಹಾಗೆ ನೋಡ್ಬೋದು. ಈ ಸುದ್ದಿಯಲ್ಲಿ ಒಬ್ಬ ಹುಡುಗಿ ಒಂದು ಮನೆಯಲ್ಲಿ ಸತ್ತು 25 ವರ್ಷ ಆದ್ರೂ ಆ ಹುಡುಗಿಯ ದೆವ್ವಾಗಿ ಈಗಲೂ ಕಾಡಿಸ್ತಾ ಇದ್ದಾರೆ, ಪೀಡಿಸ್ತಾ ಇದ್ದಾರೆ. ಆಕೆಯ ಆತ್ಮ ಇನ್ನೂ ಮನೆ ಬಿಟ್ಟು ಹೋಗೇ ಇಲ್ಲ. ಆ ಮನೆಯಲ್ಲಿ ಯಾರೂ ಬದುಕಿರಲು ಸಾಧ್ಯವೇ ಇಲ್ಲ. ಯಾರಾದರೂ ಅಕಸ್ಮಾತಾಗಿ ಆ ಮನೆಯಲ್ಲಿ ಒಂದೇ ದಿನ ಇದ್ರೂ ಕನಿಷ್ಠ 1-2 ತಾಸು 1-2 ಗಂಟೆ ಕಾಲ ಮನೆಯಲ್ಲಿ ಕೂತ್ಕೊಂಡ್ರೂ ಇರಕ್ಕೆ ಬಿಡಲ್ಲ ಆ ಆತ್ಮ, ಆ ದೆವ್ವ. ಅದು ಇರೋದು ಕೇವಲ ಒಂದು 30-40 ಮನೆ ಸೈಟಲ್ಲಿ. ಈ ಮನೆ ಕಟ್ಟಿ ಸುಮಾರು ಒಂದು 30 ವರ್ಷ ಆಗಿದೆ. 25 ವರ್ಷಗಳ ಹಿಂದೆ ಸತ್ತು ಹೋದ ಒಬ್ಬ ಮಹಿಳೆ ಆ ಮನೆಯಲ್ಲಿ ಈಗಲೂ ಯಾರಿಗೂ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೂ ಬಿಡಲ್ಲ. ಬದಲಾಗಿ ಆ ಮನೆಯಲ್ಲಿ ಎಲ್ಲ ಕಿಟಕಿಗಳ ರೆಕ್ಕೆಗಳು ಡಬಾ 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 ಅಂತ ಹೊಡೆದೋಗ್ತವೆ. ಮನೆಯಲ್ಲಿ ಒಂದು ಕಾರ್ ಇದೆ, ಈಗಲೂ ನೀವು ನೋಡ್ಬೋದು. ನಾನು ವಿಳಾಸ ಕೊಡ್ತೀನಿ. ಆ ಕಾರ್ ಯಾರಾದರೂ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಡಬಾ 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 ಒಂದು ಎತ್ತಿ ಬಿಸಾಕುತ್ತೆ. ಅಷ್ಟು ಪವರ್ಫುಲ್ ದೆವ್ವ ಇದು ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಗರದಲ್ಲಿ, ಚಿಂತಾಮಣಿಯಲ್ಲಿರುವಂಥ ರಾಯಲ್ ಸರ್ಕಲಲ್ಲಿ ಈ ಘಟನೆ ನಡೆದಿರೋದು. ಈ ವಿಡಿಯೋದಲ್ಲಿ ಆ ಸಂಪೂರ್ಣ ಮಾಹಿತಿ ನಿಮ್ಮನ್ನು ನೀಡ್ತೀನಿ. ಈಕೆ ಯಾಕೆ ದೆವ್ವ ಆದ್ಲು, ಆ ದೆವ್ವ ಆಗಿ ಏನು ಮಾಡ್ತಿದ್ದಾಳೆ ಅಂಥೇಳಿ ಸಂಪೂರ್ಣ ಮಾಹಿತಿ ಕೊಡೋ ಮುನ್ನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಹಾಗೆ ನಾನು ನೀಡುವಂಥ ಸುದ್ದಿಗೆ ನಿಮ್ಮ ಕಡೆಯಿಂದ ಬೇಕಾಗಿರೋ ಕೇವಲ ಒಂದೇ ಒಂದು ಲೈಕ್ ಕೊಡಿ. ಸುದ್ದಿ ಮಾಡೋಕ್ಕೆ ಸಮಯ ಮಾಡ್ಕೊತೀನಿ, ಒಂದು ಮನಸ್ಸಿಗೆ ಉಲ್ಲಾಸ ಸಿಗುತ್ತಂತೆ ಹೇಳ್ತಾ, ಸ್ನೇಹಿತರೆ ಸುದ್ದಿ ಮುಂದೆ ಹೊರಿಸ್ತೀನಿ. ಅದು ಹೇಗೆ ಆ ಮಹಿಳೆ ದೆವ್ವಾದಲು, ಈಗ ಏನು ಮಾಡ್ತಿದ್ದಾಳೆ ಅಂಥೇಳಿ ನಾನೆಲ್ಲ ಮಾಹಿತಿ ಕೊಡ್ತೀನಿ, ಸರಿನಾ? ಸ್ನೇಹಿತರೆ, ಚಿಂತಾಮಣಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಒಂದು ಕುಟುಂಬ. ಆ ಕುಟುಂಬಕ್ಕೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಕ್ಕಳು ಇರ್ತಾರೆ. ದೊಡ್ಡ ಮಗು ಗಂಡು ಮಗು ಇರುತ್ತೆ. ಆತನು ಬೆಂಗಳೂರು ನಗರದಲ್ಲಿ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿರ್ತಾನೆ. ಸುಮಾರು 35,000 ಸಂಬಳ ತೊಗೊತಿರ್ತಾನೆ. ಅಪ್ಪ ಅಮ್ಮನೂ ಅದೇ ಚಿಂತಾಮಣಿ ನಗರದಲ್ಲಿ ಜಾಬಲ್ಲಿರ್ತಾರೆ, ಒಳ್ಳೆಯ ಹುದ್ದೆಯಲ್ಲಿರ್ತಾರೆ. ಇವ್ರಿಗೊಂದು ದೊಡ್ಡ ಮಗ ಮತ್ತು ಒಂದು ಚಿಕ್ಕ ಮಗಳು ಸುಮಾರು ಆ ಸಂದರ್ಭದಲ್ಲಿ PUC ಓದುವ ಸಂದರ್ಭದಲ್ಲಿ ಮಗನಿಗೆ ಒಂದು ಒಳ್ಳೆಯ ಸಂಬಂಧ ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅದೇ ಚಿಂತಾಮಣಿ ತಾಲೂಕಿನ ಸಮೀಪದಲ್ಲಿರುವಂತಹ ಶ್ರೀನಿವಾಸಪುರ ನಗರದಿಂದ ಒಂದು ಹುಡುಗಿಗೆ ಸಂಬಂಧ ಆಗುತ್ತೆ. ಆ ಶ್ರೀನಿವಾಸಪುರ ತಾಲೂಕಿನಿಂದ ಒಂದು ಹುಡುಗಿ ಸಿಗುತ್ತೆ, ಇವ್ರು ಮದುವೆ ಮಾಡ್ತಾರೆ. ಆ ಮಗನಿಗೆ ಮದುವೆ ಆದ ಹೊಸದಲ್ಲಿ ಚೆನ್ನಾಗಿ ನೋಡ್ಕೊತಿರ್ತಾರೆ, ತಂದೆ ತಾಯಿ ಥರ ನೋಡ್ಕೊತಿರ್ತಾರೆ. ಈಕೆ ತುಂಬ ಸುಂದರವಾಗಿರೋದ್ರಿಂದ ಯಾವುದೇ ರೀತಿಯ ಹೆಚ್ಚು ಡೋರಿಯನ್ನು ತಗೊಳ್ಳದೆ ಮದುವೆ ಮಾಡ್ಕೊಂಡಿರ್ತಾರೆ. ಬರ್ತಾ ಆತ ಜಾಬ್ ಮಾಡೋ ಸಂದರ್ಭದಲ್ಲಿ ಅದನ್ನು ಸಹಪಾಠಿಗಳು ಮದುವೆ ಮಾಡಿಕೊಂಡು, ನನಗೆ 5 ಲಕ್ಷ ಡೋರಿ ತೊಗೊಂಡ್ವಿ, 10 ಲಕ್ಷ ಡೋರಿ ಕೊಟ್ಟು, ನನಗೆ ಅಲ್ಲೇ ಆಸ್ತಿದೆ ಇಲ್ಲೇ ಆಸ್ತಿದೆ, ಇನ್ನು ನೋಡಿದ್ರೆ ಹೋಗಿ ಬಡವ ಮನೆಯಲ್ಲಿ ಮದುವೆ ಮಾಡ್ಕೊಂಡಿದ್ದೀಯಾ, ಹೋಗೋದು ದಡ್ಡ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಈ ಹುಡುಗ ಏನು ಮಾಡ್ತಾನೆ, ನೋಡು ನನ್ನ ಸ್ನೇಹಿತರೆಲ್ಲ ಒಳ್ಳೆಯ ಆಸ್ತಿ ಹೊಂದಿರುವಂತಹ ಮನೆಗಳಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ, ನಾನು ಮಾತ್ರ ಬಡವ ಕುಟುಂಬದಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ ಅಂಥೇಳಿ ಇವನಿಗೆ ಈ ತಲೆಯಲ್ಲಿ ಒಂದು ಹುಳ ಬೆಳೆಯೋದು ಶುರುವಾಗುತ್ತೆ. ಆದರೆ ಈಕೆ ಮನೆಯಲ್ಲಿ ಹೆಜ್ಜೆ ಇಟ್ಟಾಗಿನಿಂದ ಅವರಿಗೆ ಒಳ್ಳೆ ಕೆಲಸಗಳು ಆಗ್ತಾ ಇರ್ತವೆ. ಅವರ ಅಪ್ಪನಿಗೆ ಒಳ್ಳೆ ರಿಯಲ್ ಎಸ್ಟೇಟ್ ದಂಧೆನೂ ಮಾಡ್ತಾ ಇರ್ತಾರೆ. ಜಾಬ್ ಮಾಡ್ತಾ ಒಳ್ಳೆ ಚೆನ್ನಾಗಿ ಫೈನಾನ್ಸಾಗಿ ಬೆಳೀತಾ ಇರ್ತಾರೆ. ಅದೇ ನಗರದಲ್ಲಿ ಹುಡುಗಿ ಬಂದ 1 ವರ್ಷಕ್ಕೆ 1-2 ಸೈಟ್ಗಳು ತೊಗೊಳ್ಳೋಷ್ಟು ಬೆಳೀತಾರೆ. ಈತನಿಗೂ ಹುಡುಗನಿಗೂ ಸುಮಾರು 30,000 ಸಂಬಳ ಕೊಡ್ತಾ ಇರೋ ಸಂದರ್ಭದಲ್ಲಿ ಈಕೆ ಹೆಜ್ಜೆ ಇಟ್ಟ ಸಂದರ್ಭದಿಂದ ಒಳ್ಳೆ ಬ್ರ್ಯಾಂಚ್ಗಳಿಗೆಲ್ಲ ಹಾಕಿ 45,000ವರೆಗೂ ಇನ್ಕ್ರಿಮೆಂಟ್ ಆಗುತ್ತೆ. ಆದರೆ ಈತನ ಅಭಿವೃದ್ಧಿ ಕಡೆ ನನ್ನ
ಕೈ ಹಿಡಿದು ಬಂದಿರೋಂಥ ಹುಡುಗಿಯಿಂದ ನನಗೆ ಅದೃಷ್ಟ ಬಂದಿದೆ. ಮತ್ತು ಒಂದು ನನ್ನ ಜೀವನ ಬದಲಾವಣೆ ಆಗಿದೆ ಅಂತ, ನೆಮ್ಮದಿಯಾಗಿದೆ, ಸಂತೋಷವಾಗಿದೆ ಅಂತ ಯೋಚನೆ ಮಾಡೋದನ್ನು ಬಿಟ್ಟು ಈತ ಏನು ಮಾಡ್ತಾನೆ, ಈತನ ಸ್ನೇಹಿತರು ಮದುವೆ ಮಾಡಿಕೊಂಡು ಆಸ್ತಿ ಪಾಸ್ತಿಗಳನ್ನ ಹೊಂದಿರ್ತಾರೆ, ನಾನೇನು ಪಡೆದಿಲ್ಲ ಅಂಥೇಳಿ ಏನು ಮಾಡ್ತಾನೆ, ಆಕೆ ಪ್ರೀತಿಯಿಂದ ನೋಡೋದನ್ನು ನಿಲ್ಲಿಸ್ತಾನೆ. ಬಟ್ ಆಕೆ ತುಂಬ ಸುಂದರವಾಗಿರ್ತಾಳೆ. ಇಂಥವರು ಹೆಣ್ಮಕ್ಳು ಕೂಡ ಆಕೆ ನೋಡಿದಾಗ ಆಕೆ ಜೊತೆ ಫೋಟೋ ತೊಗೋಬೇಕನ್ನೋ ರೀತಿಯಲ್ಲಿ ತುಂಬ ಮುಂದಾಗಿರ್ತಾಳೆ. ವಿದ್ಯಾಭ್ಯಾಸ ಡಿಗ್ರಿ ಆಗಿರುತ್ತೆ. ಆದರೆ ಒಂದು ಒಳ್ಳೆಯ ಕುಟುಂಬದಿಂದ ಬಂದಿರ್ತಾಳೆ. ಈಕೆನಿಗೆ ಈ ಹುಡುಗನಿಗೆ ಯಾವಾಗ ತಲೆಯಲ್ಲಿ ಹುಳ ಸೇರಿಕೊಂತು, ನನ್ನ ಸ್ನೇಹಿತರೆಲ್ಲ ಒಳ್ಳೆ ರಿಚ್ ಫ್ಯಾಮಿಲಿಗಳಲ್ಲಿ ಮದುವೆ ಮಾಡಿಕೊಂಡು ಒಳ್ಳೆ ಆಸ್ತಿ ಪಾಸ್ತಿಗಳನ್ನು ಹೊಂದಿರೋ ಕಡೆ ಮಾಡ್ಕೊಂಡಿದ್ದಾರೆ. ಆದರೆ ನಾನು ಮಾತ್ರ ಬಡ ಕುಟುಂಬದಲ್ಲಿ ಮದುವೆ ಮಾಡಿಕೊಂಡು ಏನೂ ಬಂದಿಲ್ಲ ಅಂಥೇಳಿ ಅವ್ರ ಅಪ್ಪ ಅಮ್ಮನಿಗೆ ನನಗೆ ಬೈಕ್ ಕೊಡಿಸಿ, ಕಾರ್ ಕೊಡಿಸಿ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಇಲ್ಲಪ್ಪ, ನಾವು ಹತ್ರ ಅಷ್ಟು ಹಣ ಇಲ್ಲ, ದಯಮಾಡಿ ಕೇಳಬೇಡ, ಏನೋ ಒಂದು ಸ್ವಲ್ಪ 20-30 ಸಾವಿರ ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಡ್ತಾನೆ. ಆದರೆ ನಿಮ್ಮ ಮುಂದೆ ನಾವೆಷ್ಟಿದ್ದೀವಿ ಅಲ್ವ, ನೀವು ಆ ರೀತಿ ಕೇಳ್ದಲ್ಲ ಅಂಥೇಳಿ ನಾವು ಹೇಳಿದ್ದೀವಿ ಅಲ್ವಾ, ಮದುವೆ ಮಾಡಿರೋದು ಇನ್ನೂ ಖರ್ಚೆ, ಇನ್ನೇ ಸ್ವಲ್ಪ ಸಾಲಗಳಿದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಬರ್ತಾ ಈತ ಏನು ಮಾಡ್ತಾನೆ, ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಹುಡುಗನ ಅವ್ರ ಅಪ್ಪ ಅಮ್ಮನಿಗೆ ಹೇಳಕ್ಕೆ ಹೋಗ್ತಾನೆ, ನೋಡಿ ನನ್ನ ಸ್ನೇಹಿತರೆಲ್ಲ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ, ಆದರೆ ನೀವು ಮಾತ್ರ ನನಗೆ ಬಡ ಕುಟುಂಬದಲ್ಲಿ ಮದುವೆ ಮಾಡಿದ್ದೀರ ಅಂತ ಈ ರೀತಿ ಹೇಳ್ಕೊಂಡು ಹೋಗ್ತಾನೆ. ಕಾಲಕ್ರಮಣದಲ್ಲಿ ಆ ಹುಡುಗನ ಅಪ್ಪ ಅಮ್ಮ, ಅಂದರೆ ಆ ಹುಡುಗಿಗೆ ಅತ್ತೆ ಮಾವನ ಕಾಟ ಕೊಡೋಕ್ಕೆ ಶುರು ಮಾಡ್ತಾರೆ. ಹೋಗಿ ಗೀಗೆ ಅಂತ ಬರೋದು, ಜಾಸ್ತಿ ಕೆಲಸ ಕೊಡೋದು, ನಿನ್ನ ದರಿದ್ರ ನನ್ನ ಮಗನ ಲೈಫಲ್ಲಿ ಬಂದಿದೆ ಅಂತ ಹೇಳೋದು, ಆ ರೀತಿ ಆಗ್ತಾಯಿರುತ್ತೆ. ಹಾಗೆ ಈಕೆ ಒಂದು ಗರ್ಭವತಿ ಆಗ್ತಾಳೆ. ಅವಾಗ ಇನ್ನೂ ಇವ್ರ ಸಿಟ್ಟು ಬರುತ್ತೆ, ಈಕೆ ಹುಟ್ಟಿದರೆ ಮಗು ಇನ್ನೂ ಇವ್ರದ್ದು ಒಂದು ನೋಡ್ಕೋಬೇಕನ್ನೋ ರೀತಿಯಲ್ಲಿ ಕಾಟ ಜಾಸ್ತಿ ಕೊಡೋದು, ಹೊಡೆಯೋದು, ಕಾಲಿಂದ ಹೊಡೆಯೋದು ಮಾಡ್ತಾ ಯಾವ ರೀತಿ ಇವರು ಯೋಚನೆ ಮಾಡ್ತಾರೆ ಅಂದರೆ, ಹೆಂಗೋ ನಮ್ಮ ಹುಡುಗ ತುಂಬ ಚೆನ್ನಾಗಿದ್ದಾನಲ್ವಾ, ಯಾರಾದರೂ ಮದುವೆ ಮಾಡ್ಕೊತಾರೆ ಅಂತ ಹೇಳಿ ಈಗ ಸಾಯಿಸೋಕ್ಕೆ ಮುಂದೆ ಹೋಗಿ ಸಾಯಿಸೇ ಬಿಡ್ತಾರೆ. ಒಂದು ಫ್ಯಾನ್ ನೇಣು ಹಾಕ್ಬಿಟ್ಟು ಸಾಯಿಸೇ ಬಿಡ್ತಾರೆ. ತದನಂತರ ಅವ್ರ ಅಪ್ಪ ಅಮ್ಮಗೆ ಕರೆಸಿ, ನಿಮ್ಮ ಮಗು ನೇಣು ಹಾಕ್ಕೊಂಡ್ಬಿಟ್ಟಿದ್ದಾಳೆ, ಕೇವಲ ನಾವು ಏನಮ್ಮ ಅಡುಗೆ ಹಿಂಗೆ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಕೋಪ ಮಾಡ್ಕೊಂಡು ನಿಮ್ಮ ಮಗು ತುಂಬ ಹಠವಾದಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಸೃಷ್ಟಿ ಮಾಡಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಬಂದು ಹತ್ಕೊಂಡು, ಇಲ್ಲ ನೀವೇ ಏನೋ ಮಾಡಿದ್ದಾರೆ ಅಂಥೇಳಿ ಇವೆಲ್ಲ ಡಿಸ್ಕಷನ್ ನಡೆಯುತ್ತೆ. ಕಾಲಕ್ರಮಣವಾಗಿ ಕಾನೂನು ರೀತಿಯಲ್ಲಿ ನಡೆಯುತ್ತೆ. ಆದರೆ ಆಕೆ ಮಾತ್ರ ಸತ್ತ ಮನೆಯಲ್ಲಿ ಶವ ಹೋಗಿದ್ದ ಕಾರ್ಯಗಳೆಲ್ಲ ಮುಗಿದು 3 ದಿನಗಳಿಂದಲೇ ಆಕೆ ಆತ್ಮ ಮಾತ್ರ ಹೋಗಲ್ಲ. ಇವರೆಲ್ಲ ಕಾರ್ಯ ಮುಗಿಸಿ 3 ದಿನ ಆದಮೇಲೆ ಮಲಗಿರ್ತಾಳೆ. ಒಂದು ದಿನ ರಾತ್ರಿ 11:30-12 ಗಂಟೆ ಸರಿಯಾದ ಸಂದರ್ಭದಲ್ಲಿ ಅವ್ರ ಮನೆಗೆ ಬೆಕ್ಕು ಬರುತ್ತೆ. ಒಳಗಡೆಗೆ ಬೆಕ್ಕು ಎಂಟ್ರಿ ಆಗುತ್ತೆ. ಆ ಬೆಕ್ಕು ಫಸ್ಟು ಒಂದು ಅಳುಗೆ ಶುರು ಮಾಡುತ್ತೆ. ಬೆಕ್ಕು ಆಕಾರದಲ್ಲಿ ಬಂದು ಬೆಕ್ಕು ಅಂತ ಭಯಂಕರವಾಗಿ ಅಳ್ತಾ ಇರುತ್ತೆ. ಇವ್ರು ಚೆನ್ನಾಗಿ ಮಲಗಿರ್ತಾರೆ. ಮಗ ಮತ್ತು ಅವರ ಅಪ್ಪ ಅಮ್ಮ ಆ ಬೆಕ್ಕು ಅಳುವ ಸೌಂಡ್ಗೆ ಎದ್ದು ಕುತ್ಕೊತಾರೆ. ಆ ಬೆಕ್ಕು ಅಳ್ತಾ ನಗೋಕ್ಕೆ ಶುರು ಮಾಡುತ್ತೆ. ಬೆಕ್ಕು ಅಳೋದು ನೋಡಿದ್ದೀರಾ, ಒಂಥರ ಅಳ್ತಾ ಇರುತ್ತೆ. ಆದರೆ ಬೆಕ್ಕು ನಗೋದು ನೋಡಿದ್ದೀರಾ? ಯಾವಾಗ ಬೆಕ್ಕು ಕಿಟಕಿ ಹತ್ರ ಬಂದು ಕಾಣಿಸ್ಕೊಂಡು ಕಣ್ಣೆಲ್ಲ ತೆಗಿತಾಳೆ, ಆ ಬೆಕ್ಕು ಆಕಾರದಲ್ಲಿ ಬಂದಿರುವಂಥ ಆಕೆ ದೆವ್ವ ಆತ್ಮ ಏನು ಮಾಡುತ್ತೆ, ಅಳ್ತಾ ಇರುವಂತಹ ಧ್ವನಿಯನ್ನು ನಗೋಕ್ಕೆ ಶುರು ಮಾಡುತ್ತೆ. ನಗ್ತಾ ಒಂಥರ ಜೋರಾಗಿ ನಗ್ತಾ ಮತ್ತೆ ಅಳುತ್ತಾರೆ. ಹಂಗೆ ಆ ಮಹಿಳೆಯ ಧ್ವನಿಯಲ್ಲಿ ಹೇಳುತ್ತೆ ಆ ಬೆಕ್ಕು ಆಕಾರದಲ್ಲಿ, ನೀವು ನನ್ನನ್ನು ಸಾಯಿಸ್ಬಿಟ್ಟಿದ್ದೀರಾ, ಜನ್ಮದಲ್ಲಿ ನಿಮ್ಗೆ ಬಿಡಲ್ಲ, ನಾನು ನಿಮ್ಗೆ ನೋಡ್ತಾ ಇದ್ದೀನಿ, ನಿಮ್ಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಏನಕ್ಕೆ ಬದುಕಿದ್ದೀವಿ ಅಂತ ಅನ್ಕೋಬೇಕು. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಸಾಯಿಸಿದ್ದೀರಾ, ಪ್ರೀತಿಯಿಂದ ಮದುವೆ ಮಾಡಿಕೊಂಡು ನನ್ನ ಪ್ರಾಣ ತೆಗೆದಿದ್ದೀರಾ, ನಾನಂತೂ ನಿಮ್ಗೆ ಬಿಡಲ್ಲ ಅಂತ ಹೇಳಿ ದೊಡ್ಡ ಧ್ವನಿಯಲ್ಲಿ ಹೇಳ್ತಾರೆ. ಭಯ ಬಿದ್ದೋಗ್ತಾರೆ ಇವರು. ಯಾವಾಗ ಆ ಬೆಕ್ಕು ಸುಮಾರು, ಅದು ನಾನು ಹೇಳ್ತಿರೋದು ನಿಮಗೆ ಸ್ವಲ್ಪ ಸೆಂಟೆನ್ಸಲ್ಲಿ, ಆದರೆ ಬೆಕ್ಕು ಫಸ್ಟು ಅಳೋದು ಮತ್ತು ನಗೋದು ಮಾಡೋದು ಸುಮಾರು 1.5-2 ಗಂಟೆ ಟೈಮ್ ಇವ್ರಿಗೆ ಭಯ ಬೀಳಿಸ್ತಾ ಇರುತ್ತೆ ಮನೆಗಳಲ್ಲಿ. ಬೆಕ್ಕು ಅಳ್ತಾ ಇದೆ, ಏನೋ ನಗ್ತಾ ಇದೆ ಅಂತೇಳಿ ಯಾರಾದ್ರು ಫೋನ್ ಮಾಡಿದ್ರು ಮಲ್ಕೊಳ್ಬೇಕು ಅಂತ ಹೇಳ್ತಾರಲ್ವ, ಅದಕ್ಕೆ ಅವ್ರು ಕಾಲ್ ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ. ಯಾವಾಗಿದು ಹಂಗೆ ನಗ್ತಾ ಕಿಟಕಿ ಹತ್ರ ಬಂದು ಮನುಷ್ಯನ ಆಕಾರದ ಧ್ವನಿಯಲ್ಲಿ ಹೇಳ್ತು, ನಾನಂತೂ ನಿಮ್ಗೆ ಬಿಡಲ್ಲ ಅಂತ ಹೇಳ್ತಾ ಇರುತ್ತೆ.
ವಾಯ್ಸ್ಗೆ ಅವ್ರು ತುಂಬ ಭಯ ಪಡ್ತಾರೆ. ಮನೇಲಿ ಹೆಂಗೆ ಜೀವನ ಮಾಡ್ತಿರೋ ನಿಮ್ಮ ಜೀವನ ನಾನು ನಾಶ ಮಾಡೋದು ಬಿಡಲ್ಲ, ನನ್ನ ಜೀವನ ನೀವು ನಾಶ ಮಾಡಿದ್ದೀರಾ, ನಮ್ಮ ಅಪ್ಪ ಅಮ್ಮನಿಗೆ ನಾವು ಒಬ್ಬರೇ ಮಗಳು ಆಗಿ ಹುಟ್ಟಿದರೆ ನೀವು ನನಗೆ ಜೀವ ತೆಗೆದಿದ್ದೀರಾ ಅಂತ ಹೇಳಿ ಅದು ಅವತ್ತೇ ಅವ್ರ ಮನೆಯಲ್ಲಿ ಅವ್ರು ಹೇಳ್ತಾನೆ ನೀವು ನಂಬ್ತೀರೋ ಇಲ್ವೋ, ಆ ಕಿಟಕಿಯ ಗ್ಲಾಸ್ಗೆಲ್ಲ ಪುಡಿ ಪುಡಿ ಆಗುತ್ತೆ. ಒಂದು ಕಿಟಕಿ ಅಲ್ಲ 4 ಕಿಟಕಿಗಳು ಗ್ಲಾಸ್ಗಳು ಮುರಿದು ಬಿಸಾಕಿದ್ದಾವೆ. ಈಗಲೂ ನೀವು ಹೋಗಿ ರಾಯಲ್ ಸರ್ಕಲಲ್ಲಿ ಅದೇ ಮನೆಯಲ್ಲಿ ಈಗಲೂ ಆ ಗ್ಲಾಸ್ಗಳು ಪುಡಿ ಪುಡಿ ಆಗಿರೋದು ಹಾಗೆ ಇದ್ದಾವೆ. ಯಾರಾದರೂ ಹೋಗಿ ಸರಿಪಡಿಸಿದ್ರೆ ಮತ್ತೆ ಹಂಗೆ ಮುರಿದೋಗ್ತವೆ. ಇದು ನಾನು ರಿಯಲ್ ಆಗಿ ನಡೆದಿರೋದು. ಹೋಗಿ ನೋಡ್ಬೋದು ರಾಯಲ್ ಸರ್ಕಲಲ್ಲಿ ದೇವದ ಮನೆ ಅಂದರೆ ಯಾರಾದರೂ ತೋರಿಸ್ತಾರೆ ನಿಮಗೆ. ಆಟೋದಲ್ಲಿ ಹೋಗಿ ನಡ್ಕೊಂಡಾದರೆ ಹೋಗಿ, ಚಿಂತಾಮಣಿ ನಗರದಲ್ಲಿರೋದು. ತದನಂತರ ಹೀಗೆ ಅವರು ಭಯ ಬೀಳ್ತಾರೆ, ಏನೇನೋ ಹೇಳ್ಕೊಂಡು ಮಲಗಕ್ಕೆ ನಿದ್ದೆ ಅಂತೂ ಬರಲ್ಲ, ಅವ್ರಿಗೆ ಭಯ ಆಗುತ್ತೆ. ಎದ್ದೇಳ್ತಾರೆ ಬೆಳಗ್ಗೆನೇ, ಎಲ್ಲ ನೆಂಟರುಗಳಿಗೆ ಕರ್ಸ್ಕೊತಾರೆ, ಕೆಲವರು ಸ್ವಾಮಿಗಳು ಕರ್ಕೊತಾರೆ. ಸ್ವಾಮಿಗಳೆಲ್ಲ ಪೂಜೆಯಲ್ಲಿ ಕೂತ್ಕೊಂಡು ನಾವು ಏನೇನೋ ಮಂತ್ರಗಳು ಮಾಡಿ ಮನೆಗಳಲ್ಲಿ ಏನೇನೋ ಕಟ್ತಾರೆ. ನೆಕ್ಸ್ಟ್ 11:30, 11:55, 12 ಗಂಟೆ ಆಗುತ್ತೆ. ಗಡಿಯಾರಲ್ಲಿ ಗಂಟೆ ಡಂಗ್ 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 ಅಂತ ಹೊಡೆಯುತ್ತೆ. 12 ಗಂಟೆಗೆ ತಕ್ಷಣ ಶುರು. ಬೆಕ್ಕು ಬರುತ್ತೆ, ಫಸ್ಟು ಅಳುತ್ತೆ. ಎಷ್ಟು ಪಾಪ ನೋವಿಂದ ಅಳುತ್ತೆ ಅಂದರೆ, ಆ ನೋವು ನೋಡಿದರೆ ಅಳುವ ಧ್ವನಿಯಲ್ಲಿ ಏನೋ ಒಂದು ತುಂಬ ನೋವು ಕಾಣಿಸ್ಕೊಳ್ಳುತ್ತೆ. ಅಳ್ತಾ ಇರೋವಂಥ ಬೆಕ್ಕು ಇದ್ದಕ್ಕಂತೆ ನಗ್ತಾ ವಾಯ್ಸ್ ಕೊಡುತ್ತೆ, ನಿಮ್ಮನ್ನು ಬಿಡಲ್ಲೋ ಅಂತ ಹೇಳುತ್ತೆ. ಭಯಂಕರವಾಗಿ ಹೇಳ್ತಾಳೆ. ಇವರು ಹಾಕಿರೋ ಲೈಟ್ ಬಲ್ಪ್ ಟಕ್ಕಂತ ಹೊಡೆದೋಗುತ್ತೆ. ಚಿತ್ರರಂಗದಲ್ಲಿ ನೋಡಿರ್ತಾರೆ ನೀವು, ಅಂದರೆ ನಿಜರಲ್ಲಿ ಆ ಬಲ್ಪ್ ಹೊಡೆದೋಗುತ್ತೆ, ಈ ಬಲ್ಪ್ ಹೊಡೆದೋಗುತ್ತೆ. ಅವ್ರ ಲೈಟ್ಗಳಲ್ಲಿ ಮನೆ ತುಂಬ ಕತ್ತಲು ಆಗುತ್ತೆ. ಹೆಚ್ಚು ಶಾಖದಲ್ಲಿ ಮಲಗಿರ್ತಾರೆ ಬೇಸಿಗೆ ಕಾಲದಲ್ಲಿ. ಆ ಬೇಸಿಗೆದಲ್ಲಿ ಫ್ಯಾನ್ ಕೂಡ ನಿಂತೋಗುತ್ತೆ. ಆ ರೀತಿ ಟಾರ್ಚರ್ ಕೊಡುತ್ತೆ. ಅವತ್ತು ನೈಟ್ ಕೂಡ, 2ನೇ ನೈಟ್ ಕೂಡ ಟಾರ್ಚರ್ ಕೊಡುತ್ತೆ. ಮಲಗಲ್ಲ, ಒಬ್ರಿಗೊಬ್ಬರು ಹತ್ತಿರ ಬಂದರು ಸೌಂಡ್ಗಳಿಗೆ ನೈಟೆಲ್ಲ ಅವ್ರಿಗೆ ಮಲಗಕ್ಕೆ ಬಿಡಲ್ಲ. ಆಯಿತು, 2ನೇ ದಿನ ಆಯಿತು. ಮತ್ತೆ ಅವರು ಪೂಜಾರಿಗಳಿಗೆ, ಸ್ವಾಮಿಗಳಿಗೆ ಬಂದು ಏನೇನೋ ಮಂತ್ರ ಮಾಡಿಸ್ತಾರೆ. ಏನು ಕೆಲಸ ಮಾಡಲ್ಲ. ಆತ್ಮಗಳ ಬಂದೈತೆ ಅಂತ ಏನೇನೋ ಮಾಡ್ತಾರೆ. ಈಕೆಯ ಸಮಾಧಿ ಹತ್ರ ಹೋಗಿ ಏನೇನೋ ಮೊಲೆ ಹೊಡೆಯೋದು, ಪೂಜೆಗಳು ಮಾಡೋದು, ಏನೇನೋ ಮಾಡ್ತಾರೆ. ಆದರೆ ಏನೂ ಉಪಯೋಗ ಆಗಲ್ಲ. 3ನೇ ದಿನನೂ ಆಗುತ್ತೆ. 3ನೇ ದಿನ 11:30, 12 ಗಂಟೆ ಸಮೀಪ 12 ಗಂಟೆ ಡಂಗ್ 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 ಅಂತ ಹೊಡೆಯುತ್ತೆ. ಅಲಾರಾಮ್ದಲ್ಲಿ ಸ್ಟಾರ್ಟ್ ಆಗುತ್ತೆ. ಬೆಕ್ಕು ಬರುತ್ತೆ. ಅದೇ ರೀತಿಯಲ್ಲಿ ತುಂಬ ಮೊದಲು ಅಳುತ್ತೆ, ನಗುತ್ತೆ, ಮತ್ತು ತುಂಬ ದೊಡ್ಡ ಧ್ವನಿಯಲ್ಲಿ ಲಕ್ಷ್ಮಮ್ಮ ಅಂತಾರೆ, ನರಸಮ್ಮ ಅಂತಾರೆ. ಮತ್ತು ಅವನ ಹೆಸರು ಮುರಳಿ ಅಂತ ಹೇಳಿ ಬಾರೋ ಅಂತ ಶುರು ಮಾಡುತ್ತೆ. ಇಲ್ಲಿಂದ ಕೂಗುತ್ತೆ. ಅಷ್ಟು ಹೇಳ್ತಾ ಅವ್ರಿಗೆ ಆವತ್ತು ರಾತ್ರಿ ಎಲ್ಲ ಕಾಚರ್ಕೊಳ್ಳುತ್ತೆ. ನೆಕ್ಸ್ಟ್ ದಿನಾನೇ ಅವರು ಅದು ಹೇಳುತ್ತೆ, ನಾಳೆ ಈ ಮದುವೆ ಮನೆಯಲ್ಲಿ ಇದ್ರೆ ನಿಮ್ಗೆ ಸಾಯಿಸ್ಬಿಡ್ತೀರ ಅಂತ ಹೇಳುತ್ತೆ. ಆ ಭಯಕ್ಕೆ ಅವರ ಅಪ್ಪ, ಹುಡುಗನ ಅಪ್ಪನಿಗೆ ಇದನ್ನೋ ಶುರುವಾಗಿ ಬೆಳಗಿನ ಜಾವನೇ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈಕೆಗೂ ಅತ್ತೆಗೂ ಅವ್ರಿಗೆ ಜ್ವರ ಬಂದು ಅಡ್ಮಿಟ್ ಆಗ್ತಾರೆ. ಇವನು ಬೆಳಗ್ಗೆ ನಿದ್ದೆ ಮಾಡಿದ್ರು ಏನು ಮಾಡಿದ್ರು ಅದೇ ನೆಪ, ನಿದ್ದೆ 3 ದಿನ ಆಯಿತು, ನಿದ್ದೆ ಬರಲ್ಲ. ಅಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. ಅವರಮ್ಮ ಅತ್ತೆ ಅನ್ನೋರು ಅವ್ರಿಗೂ ಜ್ವರ ಬಂದು ಅಡ್ಮಿಟ್ ಆಗ್ತಾರೆ. ಅಷ್ಟಕ್ಕೆ ರಾತ್ರಿನೇ ಸಾಮಾನುಗಳು ಹಾಕ್ಕೊಂಡು ಆ ಮನೆಯ ಹೆಂಗಸು, ಅಂದರೆ ಆ ಹುಡುಗ ಅವರ ಅಮ್ಮನ ಊರು ಬೆಂಗಳೂರು ಇರುತ್ತೆ. ಬೆಂಗಳೂರಿಗೆ ಸಾಮಾನುಗಳೆಲ್ಲ ಹಾಕ್ಕೊಂಡು ಹೋಗ್ತಾರೆ. ಹಾಕ್ಕೊಂಡು ಹೋಗಿಬಿಟ್ಟು ಮಲಗಿರ್ತಾರೆ ಬೆಂಗಳೂರು ನಗರದಲ್ಲಿ. ಕನಸಲ್ಲಿ ಹೋಗ್ತಾಳೆ ತಾಯಿಗೆ, ಅತ್ತೆಗೆ, ಇನ್ನೂ ಏನಕ್ಕೆ ಇನ್ನೂ ಸಾಮಾನುಗಳನ್ನು ಮನೇಲಿ ಇಟ್ಟಿರೋದು, ಅದು ನನ್ನ ಮನೆ, ಉಳಿದ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗಬೇಕು, ಇಲ್ಲಾಂದರೆ ನಾನು ಸುಟ್ಟು ಭಸ್ಮ ಮಾಡ್ತೀನಿ ಅಂಥೇಳಿ ಕನಸಲ್ಲಿ ಹೋಗಿ ಭಯಪಡಿಸ್ತಾಳೆ. ಮತ್ತು ಅವನ ಹುಡುಗನಿಗೆ, ಬೋಲಿ ಮಗನೇ ನೀನು ಬಿಡಲ್ವೋ ನಾನು ಅಂತ ಹೇಳಿ ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬರೋಲ್ಲ. ಅದೇ ಅವನು ನೈಟೆಲ್ಲ ನೆಪದಲ್ಲಿ ಇರ್ತಾನೆ. ನೆಕ್ಸ್ಟ್ ದಿನ ಮರುದಿನ ಅವ್ನು ಜಾಬ್ಗೆ ಹೋಗೋ ಸಂದರ್ಭದಲ್ಲಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ರಾಂಗ್ ರೂಟಲ್ಲಿ ಹೋಗ್ತಾ ಇರೋ ಗಾಡಿಗೆ ಟಚ್ ಆಗಿ ಬಿದ್ದೋಗ್ತಾನೆ. ಆಟೋ ಟಚ್ ಆಗಿ ಅವನಿಗೆ ಕಾಲು ಮುರಿದೋಗಿ ಫ್ರ್ಯಾಕ್ಚರ್ ಆಗುತ್ತೆ. ಆ ರೀತಿ ಜೀವನ ಶುರುವಾಗುತ್ತೆ. ಆವತ್ತು ನೆಕ್ಸ್ಟ್ ದಿನವೇ ಬಂದು ಕನಸಲ್ಲಿ ಹೇಳಿದ್ದೀರಂತ ಉಳಿದ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಸುಮಾರು 25 ವರ್ಷ ಆಯಿತು. ಅವ್ರು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾರೆ. ಬಾಡಿಗೆ ಕೊಟ್ಟು ಆದಮೇಲೆ ಎಲ್ಲ ಪೈಂಟ್ ಮಾಡೋಕ್ಕೆ ಹೋಗಿರ್ತಾರೆ. ಒಡೆದೋಗಿರೋದು ಗ್ಲಾಸ್ಗಳು, ಕಿಟಕಿಗಳೆಲ್ಲ ಹಾಕಿದ್ರೂ ಅದೇ ನೈಟ್, ಆವತ್ತು ರಾತ್ರಿನೇ ಬೆಕ್ಕು ಬಂದು
ಎಲ್ಲ ಒಂದು ಕಿಟಕಿ ಎಲ್ಲ ಕಿಟಕಿಗಳು ಗ್ಲಾಸ್ಗಳು ಡಬ 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 ಅಂತ ಹೊಡೆದ್ಬಿಟ್ಟು ಮುರಿದಾಗ್ಬಿಡುತ್ತೆ. ಅವತ್ತಿಗೂ ಮುರಿದಾಗ್ಬಿಡುತ್ತೆ. ಆ ಮನೆಯಲ್ಲಿರುವಂತಹ ಯಾರಾದರೂ ಬಂದು ಸಾಮಾನುಗಳಿಟ್ಟು ಜೀವನ ಮಾಡೋಂಥ ಬಂದರೆ ರಾತ್ರಿ ಎಲ್ಲ ಇದೇ ರಿಪೀಟ್ ಆಗುತ್ತೆ. ಅಳೋದು, ನಗೋದು, ಭಯ ಹತ್ಕೊಳ್ಳೋದು, ಈ ರೀತಿ ಇರೋದ್ರಿಂದ ಆವತ್ತಿಂದ ಇವತ್ತವರೆಗೂ ಆ ಮನೆಯಲ್ಲಿ ಖಾಲಿನೂ ಇದೆ. ರೀಸೆಂಟಾಗಿ 1 ವರ್ಷದ ಹಿಂದೆ ನನಗೆ ಗೊತ್ತಿರೋರು ಒಬ್ಬರು ಆ ಮನೆಗೆ ಹೋಗ್ತಾರೆ. ಬಾಡಿಗೆ ಫ್ರೀ ಯಾರಾದರೂ ಇರ್ಬೋದು ಅಂಥೇಳಿ, ಎಷ್ಟಾದರೂ ಕೊಡ್ಬೋದು, ನಮಗೆ ಹಣದ ಸಮಸ್ಯೆ ಇಲ್ಲ, ಬಟ್ ಮನೆ ಚೆನ್ನಾಗಿ ನೋಡ್ಕೋಬೇಕಂಥೇಳಿ ಈ ನೆಪ ಹಾಕಿ ಒಬ್ಬರು ಮನೆಗೆ ಬಾಡಿಗೆ ಕೊಡ್ತಾರೆ. ಪಾಪ ಒಂದು ಟಾಟಾ ಎಸಿ ಹೊಂದಿರುವಂತಹ ಬಡ ಕುಟುಂಬದ ಒಂದು ಫ್ಯಾಮಿಲಿ, ಒಂದು ಹುಡುಗಿ ಒಂದು ಹುಡುಗ ಆ ಮನೆಗೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಸಂಸಾರಕ್ಕೆ ಅಂಥೇಳಿ ಹೋಗ್ತಾರೆ ಫ್ರೀ ಅಂಥೇಳಿ. ಅವತ್ತು ರಾತ್ರಿನೇ ಬೆಕ್ಕು ಬರುತ್ತೆ. ಮೊದಲು ಅಳ್ತಾ ಇರುತ್ತೆ ಭಯಂಕರವಾಗಿ, ಮತ್ತು ನಗ್ತಾ ಇರುತ್ತೆ, ಕಿರ್ಚಾಡುತ್ತೆ. ಆ ಸೌಂಡ್ಗೆ ಕೇಳಿ ಮರುದಿನ ಬೆಳಗ್ಗೆನೇ ನಾವಿರಲ್ಲ ಅಂಥೇಳಿ ಮತ್ತು ಧೈರ್ಯಕ್ಕೆ ಅಂಥೇಳಿ ಅವ್ರ ಅಪ್ಪ ಅಮ್ಮನ ಕರೆಸ್ಕೊತಾರೆ. 4 ಜನ ಇರ್ತಾರೆ. ಇದ್ದು ನೋಡೋಣ, ದೆವ್ವಕ್ಕೆ ಓಡಿಸೋಣ ಅಂಥೇಳಿ ಏನೇನೋ ಮಾಟ ಮಂತ್ರ ಮಾಡಿ ಪೂಜೆಗಳ ಸಾಮಾನುಗಳೆಲ್ಲ ಮನೆ ತುಂಬ ಕಟ್ತಾರೆ. ಮತ್ತು ನೋಡೋಣ ಇವತ್ತು ಅಂಥೇಳಿ ನೋಡ್ತಾರೆ. ರಾತ್ರಿ 12 ಗಂಟೆ 11:59 12 ಗಂಟೆಗೆ ಅಲಾರಾಮ್ ಡಮ್ 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 ಅಂತ ಹೊಡೆದಾಗ ಬೆಕ್ಕು ಅದೇ ಕಿಟಕಿಯಲ್ಲೇ ಬರುತ್ತೆ, ಸೌಂಡ್ ಮಾಡುತ್ತೆ, ಅಳುತ್ತೆ. ಮೊದಲು ಒಂಥರ ಅಳುತ್ತೆ ಬೆಕ್ಕು, ಮತ್ತು ನೋವು ಒಂಥರ ನಗುತ್ತೆ, ಭಯಂಕರವಾಗಿ ನಗುತ್ತೆ. ತದನಂತರ ಕಿರ್ಚಾಡುತ್ತೆ ಅವ್ರ ಹೆಸರಲ್ಲಿ. ತದನಂತರ ಅದು ಅಲೋ ಶಬ್ದಕ್ಕೆ ಈ ಮನೆಯಲ್ಲಿ ಯಾರಿದ್ರೂ ನಾನು ಹಿಂಗೆ ಮಾಡ್ತೀನಿ, ಮನೆಯಲ್ಲಿ ಯಾರು ಜೀವನ ಮಾಡಬಾರ್ದು, ಇದು ನನ್ನ ಮನೆ ಅಂಥೇಳಿ ಅದು ಹೇಳ್ಕೊಂಡು ಏನು ಮಾಡುತ್ತೆ, ಹಾಗೆ ಹೊಟ್ಟೋಗುತ್ತೆ. ನನ್ನ ನೋವು ಈ ಮನೇಲಿ ಯಾರು ಜೀವನ ಆಗಬಾರ್ದು, ಇರಬಾರ್ದು, ನೀವು ಹೊರಟೋದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಷ್ಟಗಳಲ್ಲಿ ಬೀಳುತ್ತೆ ಅಂತ ಹೇಳಿ ಸೌಂಡಲ್ಲಿ ಹೇಳುತ್ತೆ. ಅವತ್ತು ಕಾಲಮಿ ಮಾಡಿಕೊಂಡು ಅವರು 3 ದಿನ ಸುಮ್ಮನೆ ಅವರು ಖರ್ಚು ಮಾಡಿಕೊಂಡು ಸಾಮಾನುಗಳೆಲ್ಲ ಹಾಕ್ಕೊಂಡು ಹೋಗ್ತಾರೆ. ಪಾಪ ಯಾರೋ ರೀಸೆಂಟಾಗಿ 1 ವರ್ಷದ ಹಿಂದೆ ಅವರು ಖಾಲಿ ಮಾಡಿದ್ರೆ ಆ ಮನೆ ಮುಂದೆ ಇರುವಂಥ ಕಾರು, ಅವರು ಬಳಸಿರುವಂಥ ಕಾರು ಹಾಗೆ ಇದೆ. ಇಲ್ಲಿ ನೀವು ರಾಯಲ್ ಸರ್ಕಲ್ ನೋಡಿ, ಆಗಲೇ ಮನೆ ಹಾಗೆ ಗ್ಲಾಸ್ ಹೊಡೆದು ಹಾಗೆ ಇದೆ. ಸ್ನೇಹಿತರೆ, ಇದರಲ್ಲಿ ನಿಮ್ಗೆ ಅರ್ಥ ಆಗಿರೋದು ಒಂದು ವಿಷಯ ಏನಂದರೆ, ಸಂದೇಶದ ಸುದ್ದಿ ಇದು. ಯಾರೇ ಆಗಲಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ಕೊಂಡ್ಬರ್ತೀರಾ, ನಿಮ್ಮ ಮಗನಿಗೆ ಸೊಸೆಯಾಗಿ ತಗೊಂಡ್ಬರ್ತೀರಾ, ತಂದುಬಿಟ್ಟ ಮೇಲೆ ಮುಗಿಯಿತು, ಆಕೆಯನ್ನು ನಿಮ್ಮ ಮಗಳಂತೆ ನೋಡಿಕೊಂಡ್ರೆ ನಿಮ್ಮ ಜೀವನವೆಲ್ಲ ತುಂಬ ಸುಂದರವಾಗಿರುತ್ತೆ. ಅದನ್ನು ಬಿಟ್ಟು ನಮ್ಮ ಮಗನಿಗೆ ಇನ್ನೂ ಒಳ್ಳೆಯ ಸಂಬಂಧಗಳು ಸಿಗ್ತಾಯಿತ್ತು, ಇನ್ನೂ ಒಳ್ಳೆಯ ಚವರು ಸಿಗ್ತಾಯಿದ್ರು, ನಮಗೆ ಮೋಸ ಆಗಿದ್ದೀವಿ, ಇಲ್ಲ ನಾವು ಸುಮ್ಮನೆ ವೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡೋದು, ಸಾಯಿಸೋದು ಮಾಡಿದ್ರೆ ಹೀಗೆ ಆಗುತ್ತೆ ಅಂಥೇಳಿ ದಯಮಾಡಿ ಯಾರು ನಿರ್ಲಕ್ಷ್ಯ ಮಾಡಿಬಿಡಿದಿ. ಸತ್ತೋದ್ಮೇಲೆ ಈ ರೀತಿ ಸಾಯಿಸಿಬಿಟ್ರೆ ಮಧ್ಯದಲ್ಲಿ 18% ಅವರು ಏನಾಗ್ತಾರೆ, ಆತ್ಮಗಳಾಗ್ತವೆ, ದೆವ್ವಗಳಾಗ್ತವೆ. ಆ ದೆವ್ವಗಳು ಇವರಿಗೆ ತೊಂದರೆ ಕೊಡೋಕ್ಕೆ ಅಲ್ಲಿ ನ್ಯಾಯ ಇದೆ, ಆ ರೀತಿ ನಡೆಯುತ್ತೆ. ದಯಮಾಡಿ ನಿಮ್ಮ ಮನೆಗೆ ಬಂದಿರೋಂಥ ಹೆಣ್ಮಕ್ಳಿಗೆ, ಸೊಸೆಗಳಿಗೆ ನೀವು ಸ್ವಂತ ಹೆಣ್ಮಕ್ಳು, ನಿಮ್ಮ ಹೊಟ್ಟೆಲಿ ಹುಟ್ಟಿರೋಂಥ ಹೆಣ್ಮಕ್ಳ ಥರ ನೋಡಿಕೊಂಡ್ರೆ ಜೀವನಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಸುದ್ದಿ ಯಾರಾದರೂ ಟಾರ್ಚರ್ ಮಾಡೋಂಥ ಎಲ್ಲ ಪೋಷಕರಿಗೆಲ್ಲ ಶೇರ್ ಮಾಡಿ ನಿಮ್ಮ ಬಂಧುಗಳು ಅಂತ ಹೇಳ್ತಾ, ಹಾಗೆ ಈ ಸುದ್ದಿ ನೋಡಿರೋಂಥ ಎಲ್ಲರೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.